ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ನಿಮಗೆ ಗೊತ್ತಾಗ್ತಾ ಇದೆ ಅಂತ ಹೇಳಿ ಅನಿಸುತ್ತೆ. ಇವತ್ತು ನಾನು ನಿಮಗೆ ತೋರ್ಸೋಕೆ ಹೊರಟಿರೋಂತಹ ರೆಸಿಪಿ ಮಸಾಲೆ ದೋಸೆ ಮನೇಲೇ ಹೇಗೆ ಮಾಡೋದು ಅಂತ ಹೇಳಿ. ಕೆಂಪು ಚಟ್ನಿ ಮಸಾಲೆ ದೋಸೆಗೆ ಹಾಕ್ತೀವಲ್ಲ, ಆ ಒಂದು ಕೆಂಪು ಚಟ್ನಿ, ಅದಕ್ಕೆ ಕಾಂಬಿನೇಷನ್ ಆಗಿ ಆಲೂಗೆಡ್ಡೆ ಪಲ್ಯನ ಹೇಗೆ ಮನೇಲಿ ಸುಲಭವಾಗಿ ಮಾಡ್ಕೊಳ್ಬೋದು ಅಂತ ಹೇಳಿ ನಿಮಗೆ ತೋರಿಸೋದಕ್ಕೆ ಬಂದಿದ್ದೀನಿ. ಅದು ಹೇಗೆ ಅಂತ ಹೇಳಿ ತೋರಿಸೋದಕ್ಕೂ ಮುಂಚೆ ನಮ್ಮ ಚಾನಲ್ಗೆ ವಿಸಿಟ್ ಮಾಡಿ ಮೊದಲನೇ ಸಲ ವಿಡಿಯೋ ನೋಡ್ತಿದ್ರೆ ಖಂಡಿತ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನಮ್ಮ ಚಾನಲ್ದು ಎಲ್ಲ ವಿಡಿಯೋ ನೋಟಿಫಿಕೇಷನ್ಗೋಸ್ಕರ ಬೆಲ್ ಐಕನ್ನ ಪ್ರೆಸ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಮೊದಲನೇದಾಗಿ ನಾನಿಲ್ಲಿ 4 ದಪ್ಪ ಆಲೂಗೆಡ್ಡೆನ ತೊಗೊಂಡಿದ್ದೀನಿ. ಒಂದು ಅರ್ಧ kg ಆಗುವಷ್ಟು ಕ್ವಾಂಟಿಟಿನಲ್ಲಿ ನಾನಿಲ್ಲಿ ತೊಗೊಂಡು ನೀಟಾಗಿ ಅದನ್ನು ತೊಳೆದು ಈ ರೀತಿಯಾಗಿ 2 ಭಾಗಗಳಾಗಿ ಕಟ್ ಮಾಡಿಕೊಂಡು ಅದನ್ನು ಕುಕ್ಕರ್ಗೆ ಹಾಕಿ ಅದಕ್ಕೆ ಸ್ವಲ್ಪ ಬೇಕಾದಷ್ಟು ನೀರನ್ನು ಹಾಕಿ 1-2 ರಿಂದ 3 ವಿಜಿಲ್ ಕೂಗೋದಕ್ಕೆ ಇಡ್ತೀನಿ. ಮಸಾಲೆಗೆ ನಾನಿಲ್ಲಿ ಬ್ಯಾಡಗೆ ಮೆಣಸಿನ್ಕಾಯಿ, ಗುಂಟೂರು ಹಾಗೂ ಮಣಿಕಟ್ ಮೆಣಸಿನ್ಕಾಯಿನ ತೊಗೊಂಡಿದ್ದೀನಿ. ನಂತರ 1 ಗೆಡ್ಡೆ ಆಗುವಷ್ಟು ಬೆಳ್ಳುಳ್ಳಿನ ಸಿಪ್ಪೆ ತೆಗೆದು ಬಿಡಿಸಿ ಇಟ್ಕೊಂಡಿದ್ದೀನಿ. ಈಗ ಬಾಣಲಿ ಇಟ್ಟು ಇದೆಲ್ಲನೂ ಸಹಿತ ಒಂದು 2 ಮಿನಿಟ್ಸ್ ಆಗುವಷ್ಟು ಬಿಸಿ ಮಾಡಿಕೊಂಡ್ರೆ ಸಾಕಾಗುತ್ತೆ. ಈ ಒಂದು ಮಸಾಲೆನ ನೀವು ಫ್ರಿಜ್ನಲ್ಲಿ ಬೇಕಾದರೂ ನೀವು 1 or 2 ಮಂತ್ಸ್ ತನಕ ಸ್ಟೋರ್ ಮಾಡಿ ಇಟ್ಕೊಳ್ಬೋದು. ತುಂಬ ಚೆನ್ನಾಗಿ ಇರುತ್ತೆ. ಕೇವಲ ಮಸಾಲೆ ದೋಸೆ ಮಾಡಿದಾಗ ಅಂತ ಮಾತ್ರ ಅಲ್ಲ, ನೀವು ಬಿಸಿ ಅನ್ನಕ್ಕೂ ಕೂಡ ಇದನ್ನು ಬಳಸ್ಬೋದು. ತುಂಬ ರುಚಿಯಾಗಿ ಇರುತ್ತೆ. ಈಗ ಬಿಸಿ ಮಾಡಿದ್ದಾಗಿದೆ, ನಾನು ಇದನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ತಾ ಇದ್ದೀನಿ. ಈಗಲೇ ನೀರು ಹಾಕೋಕ್ಕೆ ಹೋಗಬೇಡಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಒಂದು ಸ್ವಲ್ಪ ಹೊತ್ತು ಅದನ್ನು ನೀಟಾಗಿ ನುಣ್ಣಗಾಗೋ ರೀತಿ ರುಬ್ಕೊಳ್ಬೇಕು. ಈಗ ರುಬ್ಬಿದ್ದಾಗಿದೆ, ಸ್ವಲ್ಪ ನೋಡಿಕೊಂಡು ನೀರು ಹಾಕ್ಕೊಳ್ತಾ ಇದ್ದೀನಿ. ಒಟ್ಟಿಗೆ ನೀರನ್ನ ಜಾಸ್ತಿ ಹಾಕ್ಕೊಳ್ಳೋದಕ್ಕೆ ಹೋಗಬಾರ್ದು. ತುಂಬ ನುಣ್ಣಗೆ ಆಗೋಂಗಿಲ್ಲ, ಸ್ವಲ್ಪ ತರಿನೇ ಇದ್ದರೆ ತುಂಬ ಚೆನ್ನಾಗಿರುತ್ತೆ. ಈಗ ಈ ಒಂದು ಕನ್ಸಿಸ್ಟೆನ್ಸಿ ಬಂದರೆ ಮಸಾಲೆ ರೆಡಿ ಆಗುತ್ತೆ. ನೀವು ಬೇಕಾದರೆ ಅನ್ನಕ್ಕೆ ಇದನ್ನು ಬಳಸ್ತೀನಿ ಅಂತ ಹೇಳಿದ್ರೆ ಸ್ವಲ್ಪ ಬೆಲ್ಲನೂ ಕೂಡ ಸೇರಿಸ್ಕೊಳ್ಬೇಕಾಗತ್ತೆ. ರುಬ್ಬೋವಾಗ ತುಂಬ ಚೆನ್ನಾಗಿರುತ್ತೆ. ಅದನ್ನು ತುಪ್ಪದ ಜೊತೆಲಿ ಹಾಕೊಂಡು ತಿನ್ನೋದಕ್ಕೆ ಸಖತ್ ರುಚಿಯಾಗಿ ಇರುತ್ತೆ. ನಂತರ ಇಲ್ಲಿ ಆಲೂ ಪಲ್ಯ ಮಾಡೋದಕ್ಕೆ ಅಂತ ಹೇಳಿ ಒಂದು ಕಡಾಯಿ ಇಟ್ಕೊಂಡು ಅದಕ್ಕೆ 1 ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕ್ಕೊಂಡು ಸಾಸಿವೆ, ಜೀರಿಗೆ, ಕಡಲೆಬೇಳೆ, ಉದ್ದಿನಬೇಳೆ ಎಲ್ಲನೂ ಕೂಡ 1 ಸ್ಪೂನ್ ಹಾಕ್ಕೊಂಡು ನಂತರ ಸ್ವಲ್ಪ ಇಂಗು ಹಾಗೂ ಕರಿಬೇವನ್ನ ಹಾಕ್ಕೊಂಡು ನೀಟಾಗಿ ಎಲ್ಲನೂ ಮಿಕ್ಸ್ ಆಗೋ ರೀತಿ ಬಾಡಿಸ್ಕೊಳ್ತಾ ಇದ್ದೀನಿ. ನಂತರ ಇದಕ್ಕೆ ಸ್ಲೈಸ್ ಆಗಿ ಕಟ್ ಮಾಡಿರೋಂತಹ ಒಂದು 2 ಈರುಳ್ಳಿನ ಹಾಕ್ಕೊಳ್ತಾ ಇದ್ದೀನಿ. ನೀವು ಸಣ್ಣದಾಗಿ ಕೂಡ ಕಟ್ ಮಾಡಿ ಹಾಕ್ಕೊಳ್ಬೋದು. ಸ್ಲೈಸ್ ಆಗಿ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ನಂತರ ಇದಕ್ಕೆ ಖಾರಕ್ಕೆ ಅಂತ ಹೇಳಿ ಹಸಿಮೆಣ್ಸಿನ್ಕಾಯಿನ ಹಾಕ್ಕೊಳ್ತಾ ಇದ್ದೀನಿ. ಒಂದು 4 ಮೆಣಸಿನ್ಕಾಯಿನ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಅದನ್ನು ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ, ಬ್ರೌನ್ ಆಗೋವರೆಗೂ ಅದನ್ನು ಬೇಯೋದಕ್ಕೆ ಬಿಡ್ತೀನಿ. ಇದು ಆಗೋ ಅಷ್ಟರಲ್ಲೇ ನಾನಿಲ್ಲಿ ಕುಕ್ಕರ್ ಕೂಡ ವಿಜಿಲು ಕೂಗಿತ್ತು. ಕುಕ್ಕರ್ ಲಿಡ್ನ ಓಪನ್ ಮಾಡಿ ನಾನಿಲ್ಲಿ ಆಲೂಗೆಡ್ಡೆ ಸಿಪ್ಪೆನ ಬಿಡಿಸ್ಕೊಳ್ತಾ ಇದ್ದೀನಿ. ಬಿಸಿ ಇರುತ್ತೆ, ಆಗ ನೀವು ಸ್ವಲ್ಪ ತಣ್ಣೀರಲ್ಲಿ ಇದನ್ನು ಇಟ್ಟು ಸಿಪ್ಪೆ ಎಲ್ಲ ಬಿಡಿಸ್ಕೊಂಡ್ರೆ ನಂತರ ನಾನಿಲ್ಲಿ ಒಂದು ಮಿಕ್ಸಿಂಗ್ ಬೌಲ್ಗೆ ಹಾಕ್ಕೊಳ್ತಾ ಇದ್ದೀನಿ. ಸ್ಮ್ಯಾಶ್ ಮಾಡ್ತಾ ಇದ್ದೀನಿ. ನಾನಿಲ್ಲಿ ಮಸಿಯೋ ಗುಣ್ಣ ಇಟ್ಕೊಂಡು ಈ ರೀತಿಯಾಗಿ ನುಣ್ಣಗೆ ಆಗೋ ರೀತಿ ಸ್ಮ್ಯಾಶ್ ಮಾಡ್ಕೊಳ್ತಾ ಇದ್ದೀನಿ. ಸ್ಮ್ಯಾಶ್ ಮಾಡಿಕೊಂಡು ಬೆಂದಿರೋ ಅಂಥ ಈರುಳ್ಳಿ ಜೊತೆಲಿ ಇದನ್ನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ಈ ರೀತಿಯಾಗಿ ಎಲ್ಲನೂ ಹೊಂದ್ಕೊಳ್ಳೋ ರೀತಿಯಲ್ಲಿ ಬಾಡಿಸ್ಕೊಳ್ತಾ ಇದ್ದೀನಿ. ಉಪ್ಪನ್ನು ಆಗಲೇ ಹಾಕ್ಕೊಂಡಿದ್ದೀನಿ, ಹಾಗಾಗಿ ಮತ್ತೆ ಹಾಕ್ಕೊಳ್ಳೋದಿಲ್ಲ. ಎಲ್ಲನೂ ಹೊಂದ್ಕೊಳ್ಳೋ ರೀತಿಯಲ್ಲಿ ನೀಟಾಗಿ ಎಲ್ಲ ಬಾಡಿಸ್ಕೊಳ್ತಾ ಇದ್ದೀನಿ. ನಂತರ ಇದಕ್ಕೆ ಅರಿಶಿನ ಪುಡಿನ 1 ಚಿಟಿಕೆ ಆಗೋಷ್ಟು ಹಾಕ್ಕೊಳ್ತಾ ಇದ್ದೀನಿ. ಹಾಕಿ ಇನ್ನೊಂದು ಸಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನೋಡ್ತಾ ಇರ್ಬೋದು, ಇದನ್ನು ಒಂದು 5 ಮಿನಿಟ್ಸ್ ಆಗೋಷ್ಟು ಬೇಯೋದಕ್ಕೆ ಬಿಡ್ತೀನಿ. ನಂತರ ಸಣ್ಣದಾಗಿ ತುರಿದಿರೋಂತಹ ಕಾಯಿ ತುರಿ ಹಾಗೆ ಸಣ್ಣದಾಗಿ ಹಚ್ಚಿರೋಂತಹ ಕೊತ್ತಂಬರಿನ ನಾನಿಲ್ಲಿ ಮೇಲ್ಗಡೆ ಹಾಕ್ಕೊಳ್ತಾ ಇದ್ದೀನಿ. ಹಾಕಿ ಇನ್ನೊಂದು ಸಲ ತಿರುವಿದ್ರೆ ಮನೆಯಲ್ಲೇ ಆಲೂಗೆಡ್ಡೆ ಪಲ್ಯ ರೆಡಿ ಆಗೋಗುತ್ತೆ ಹೋಟೆಲ್ ಶೈಲಿನಲ್ಲಿ. ಮಸಾಲೆ ಕೂಡ ರೆಡಿ ಆಯಿತು, ಆಲೂ ಪಲ್ಯ ಕೂಡ ರೆಡಿ ಆಯಿತು. ಈಗ ದೋಸೆನ ಹಾಕೊಳ್ಳೋ ಅಂಥ ಸಮಯ. ಅದಕ್ಕೆ ಹೆಂಚನ್ನು ಕಾಯೋದಕ್ಕೆ ಇಟ್ಟಿದ್ದೀನಿ. ದೋಸೆ ಹಿಟ್ಟು ಕೂಡ ರೆಡಿ ಆಗಿದೆ. ನಾನಿಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಕ್ರಿಸ್ಪಿಯಾಗಿ ನಿಮಗೆ 2 ರೀತಿಯಲ್ಲಿ ತೋರಿಸ್ತೀನಿ. ಒಂದು ಕ್ರಿಸ್ಪಿಯಾಗಿ, ಹಾಗೆ ಇನ್ನೊಂದು ಮಸಾಲೆ ದೋಸೆ, ಎರಡನ್ನೂ ಕೂಡ ತೋರಿಸ್ತೀನಿ. ನೀವು ಎರಡನ್ನೂ ಕೂಡ ನೋಡಿ ಟ್ರೈ ಮಾಡಿ. ನೀವು ಕೂಡ ಯೂಶ್ವಲಿ ಹೋಟೆಲ್ಗೆ ಹೋದರೆ ಎಲ್ಲರೂ ಕೂಡ ಆರ್ಡ್ರ್ ಮಾಡುವಂಥ ಮೊದಲನೇ ಫುಡ್ ಅಂದರೆ ಮಸಾಲೆ ದೋಸೆ, ಇಡ್ಲಿ. ಅದನ್ನು ಮನೆಯಲ್ಲೇ ಮಾಡಿಕೊಂಡು ಈ ರೀತಿಯಾಗಿ ತಿಂದರೆ ಎಲ್ರಿಗೂ ಕೂಡ ಇಷ್ಟ ಆಗುತ್ತೆ, ರುಚಿಯಾಗೂ ಕೂಡ ಇರುತ್ತೆ. ಈಗ ನಾನಿಲ್ಲಿ ದೋಸೆ ಹಾಕಿದ ನಂತರ ಅದ್ರ ಮೇಲೆ ಖಾರ ಅಂತ ಹೇಳಿ ಮಸಾಲೆ ರೆಡಿ ಮಾಡ್ಕೊಂಡಿದ್ನಲ್ಲ, ಅದನ್ನು 1 ಸ್ಪೂನಲ್ಲಿ ನೀಟಾಗಿ ಎಲ್ಲ ಕಡೆನೂ ಅಪ್ಲೈ ಮಾಡ್ಕೊಳ್ತಾ ಇದ್ದೀನಿ. ನಂತರ ಆಲೂಗೆಡ್ಡೆ ಪಲ್ಯನ ನಾನಿಲ್ಲಿ ಸೆಂಟ್ರಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಹಾಕಿ ನೀಟಾಗಿ ಅದನ್ನು ಫೋಲ್ಡ್ ಮಾಡಿದ್ರೆ ಮನೆಯಲ್ಲೇ ಹೋಟೆಲ್ ಶೈಲಿನಲ್ಲಿ ಆಗುವಂತಹ ಮಸಾಲೆ ದೋಸೆ ರೆಡಿ ಆಗೋಗುತ್ತೆ. ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಮಸಾಲೆ ದೋಸೆ ಅಂತ ಹೇಳಿ.
ಖಂಡಿತ ನೀವು ಕೂಡ ಇದನ್ನು ಟ್ರೈ ಮಾಡಿ ನೋಡಿ, ತುಂಬ ರುಚಿಯಾಗಿ ಇರುತ್ತೆ. ನಂತರ ಇಲ್ಲಿ ನಾನು ಕ್ರಿಸ್ಪಿಯಾಗಿ ಹಾಕೋ ಅಂತ ಇನ್ನೊಂದು ದೋಸೆನ ತೋರಿಸ್ತಾ ಇದ್ದೀನಿ. ಇಲ್ಲಿ ಒಂದು ಟಿಪ್ಸ್ ಅಂತ ಹೇಳೋದಾದರೆ, ಖಾರ ಹಾಕೋಕ್ಕೂ ಮುಂಚೆ ಎಣ್ಣೆನ ಜಾಸ್ತಿಯಾಗಿ ಹಾಕಬೇಕು. ಏಕೆಂದರೆ ಎಣ್ಣೆ ಹಾಕ್ದೇ ನೀವು ಖಾರ ಹಾಕಿದ್ರೆ ಅದು ನೀಟಾಗಿ ಎಲ್ಲ ಕಡೆ ಸ್ಪ್ರೆಡ್ ಮಾಡೋದಕ್ಕೆ ಕಷ್ಟ ಆಗುತ್ತೆ. ಹಾಗಾಗಿ ಎಣ್ಣೆ ಹಾಕಿ ನಂತರ ಅದಕ್ಕೆ ಖಾರ ಹಾಕಿ ಸ್ಪ್ರೆಡ್ ಮಾಡೋದ್ರಿಂದ ತುಂಬ ರುಚಿಯಾಗಿ ಕ್ರಿಸ್ಪಿಯಾಗಿ ಆಗುತ್ತೆ. ನಾನಿಲ್ಲಿ ಆಲೂ ಪಲ್ಯ ಹಾಕೋಕ್ಕೆ ಮುಂಚೆನೇ ಈ ರೀತಿಯಾಗಿ ಕಾರ್ನರ್ನಲ್ಲೆಲ್ಲ ದೋಸೆ ಎಡ್ಜಸ್ನೆಲ್ಲ ನಾನಿಲ್ಲಿ ತಗೊಳ್ತಾ ಇದ್ದೀನಿ. ಏಕೆಂದರೆ ಲಾಸ್ಟಲ್ಲಿ ನಾವು ಆಲೂ ಪಲ್ಯ ಹಾಕಿದ ಮೇಲೆ ಅದು ಬರೋದಕ್ಕೆ ಕಷ್ಟ ಆಗುತ್ತೆ ಅಂತ ಹೇಳಿ. ನೋಡ್ತಾ ಇರ್ಬೋದು ಎಷ್ಟು ಕಲರ್ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳಿ. ಈಗ ನಾನಿಲ್ಲಿ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ಚಟ್ನಿ ಮತ್ತು ಸಾಂಬಾರ್ ಜೊತೆಲಿ ಆಲೂ ಪಲ್ಯನೂ ಹಾಕ್ಕೊಂಡಿದ್ದೀನಿ. ಮಸಾಲೆ ದೋಸೆನೂ ಕೂಡ ರೆಡಿ ಇದೆ. ತುಂಬ ರುಚಿಯಾಗಿರುತ್ತೆ. ಖಂಡಿತ ನೀವು ಕೂಡ ಈಗ ಸ್ಕೂಲೆಲ್ಲ ಸ್ಟಾರ್ಟ್ ಆಗಿರೋ ಮಕ್ಕಳಿಗೆ ನೀವು ಇದನ್ನು ಮನೇಲಿ ಮಾಡಿಕೊಟ್ರೆ ಲಂಚ್ ಬಾಕ್ಸ್ಗೂ ಕೂಡ ಒಳ್ಳೆ ರೆಸಿಪಿ ಕೂಡ ಆಗುತ್ತೆ, ಹಾಗೂ ಬ್ರೇಕ್ಫಾಸ್ಟ್ಗೂ ಕೂಡ ಒಳ್ಳೆ ರೆಸಿಪಿ ಕೂಡ ರೆಡಿ ಆಗುತ್ತೆ. ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳಿ, ಕ್ರಿಸ್ಪಿಯಾಗಿ. ಈ ರೀತಿಯಾಗಿ ನೀವು ಕೂಡ ಒಮ್ಮೆ ಟ್ರೈ ಮಾಡಿ ನೋಡಿ. ಈ ವಿಡಿಯೋ ನಿಮಗೆ ಏನಾದರೂ ಇಷ್ಟ ಆಗಿದರೆ ಖಂಡಿತ ಒಂದು ಲೈಕ್ ಮಾಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ತಪ್ಪದೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಮತ್ತಷ್ಟು ಹೊಸ ರೆಸಿಪಿಗಳ ಜೊತೆ ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಮ್ಮ ಚಾನಲ್ನ ಇದೇ ರೀತಿ ವಾಚ್ ಮಾಡ್ತಾಯಿರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.